ಅಹಿಂದ ಹೆಸರಿನಲ್ಲಿ ಸಿದ್ದರಾಮಯ್ಯನವರು ಮಜಾ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದರು. ಸೊ ಕುಮಾರಸ್ವಾಮಿ ಹೇಳಿಕೆಗೆ ಮತ್ತೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಅಹಿಂದಾಗೆ ಕುಮಾರಸ್ವಾಮಿ ಅವರ ಕೊಡುಗೆ ಏನು ಪ್ರಶ್ನೆ ಮಾಡಿದ್ದಾರೆ. ನಾವು ಗ್ಯಾರಂಟಿಗಳನ್ನು ಮಾಡಿರುವುದು ಯಾರಿಗಾಗಿ? ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಏನು ಮಾಡಿದ್ದಾರೆ? ರೈತನ ಮಗ ಅಂತಾರೆ, ಮಂಡ್ಯಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಹೇಳಿ? ಮೇಕೆದಾಟು ಯೋಜನೆಗೆ ಯಾಕೆ ಅನುಮತಿ ಕೊಡಿಸಲಿಲ್ಲ? ಹೀಗಂತ ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ವಿಚಾರವಾಗಿ ಮಾತಾಡ್ತಾ ಇದ್ರಿ ಸರ್. ಈಗ ಹಿಂದುಳಿದ ನಾಯಕರುಗಳು ಸಿಎಂ ಆದರೆ ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡಿ ಅವ್ರಿಗೆ ಹಿಂಸೆ ಕೊಡುವಂಥದ್ದು, ಭ್ರಷ್ಟಾಚಾರದ ಇಲ್ಲದ ಆರೋಪಗಳು ಮಾಡ್ತಾರೆ, ಸಿಎಂ ಸ್ಥಾನದಲ್ಲಿ ಇರೋಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯತೀಂದ್ರ ಅವರು ಮಾತಾಡ್ತಾರೆ. ಇಲ್ಲಿ ಆಗಿದ್ರೆ ಈ ರಾಜ್ಯದಲ್ಲಿ ಇವ್ರ ತಂದೆ ಬಂದಂಥ ಹಿನ್ನೆಲೆ ಏನು, ಈ ಮಟ್ಟಿಗೆ ಬರಬೇಕಾದ್ರೆ ಯಾವ್ಯಾವ ರೀತಿಯ ಬೆಳವಣಿಗೆಯಿಂದ ಬಂದರು, ಇವ್ರಿಗೆ ಯಾರು ತೊಂದರೆ ಕೊಟ್ಟರು, ಯಾರಿಂದ ತೊಂದರೆ ಆಯ್ತು ಇವರಿಗೆ, ಅದನ್ನು ಹೇಳ್ಬೇಕಲ್ಲ. ಪಾಪ ನೆನ್ನೆ ಮೊನ್ನೆ ಬಂದಿದ್ದಾರೆ, ಇತಿಹಾಸ ಗೊತ್ತಿಲ್ಲ ಅವರಿಗೆ, ಅವರಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತಾ? ಬನ್ನಿ. ಅವ್ರ ಕೊಡುಗೆ ಏನು ಅಂತ ಹೇಳ್ಬೇಕಲ್ಲ. ಅವ್ರ ಕೊಡುಗೆ ಹೇಳಿದ್ರ ಅಲ್ಲ, ಮಂಡ್ಯಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರ ಅವ್ರು ಹೇಳ್ದೆ ನಾನು ಕೇಳಿದ್ರೆ ಅದು ಆಯ್ತಪ್ಪ. ಅಲ್ಲಿಂದ ನಾನು ಆಮೇಲೆ ಹೇಳೋಣ, ಅವ್ರು ಹೇಳ್ಬೇಕಲ್ರಿ ಏನೇನು ಮಾಡಿದ್ದಾರೆ ಅಂತ. ಅವ್ರು ಕೇಳಲಿಲ್ಲ ನೀನು, ನೀವೇನ್ರಿ ಮಾಡಿದ್ದೀರಿ ಅಂತ ಕೇಳಲಿಲ್ವ ನೀನು? ಮಂಡ್ಯದಲ್ಲಿ ಹೇಳಾರ ಎಲ್ಲಾರ ಹೇಳಯ್ಯ, ಇಲ್ಲಿ ಕೇಳಿ. ಅನೇಕ ಸಾರಿ ಬಂದಿದ್ದಾರೆ, ಕೇಳಿದ್ದೀರಾ? ಅನೇಕ ಸಾರಿ ಬಂದಿದ್ದಾನೆ ಇಲ್ಲಿಗೆ. ಅಹಿಂದ ಹೆಸರಲ್ಲಿ 15 ವರ್ಷದಿಂದ ಎಂಜಾಯ್ ಮಾಡಿದ್ದೀರಂತ. ಐದಪ್ಪ, ಅಹಿಂದ ಸಂಘಟನೆ ಮಾಡಿದವನು ನಾನು. ಅಹಿಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು, ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ? ಬಡವ್ರಿಗಲ್ವಾ? ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ? ಯಾರಿಗೆ ಮಾಡಿರೋದು? ಹೆಣ್ಮಕ್ಳಿಗೆ.